ಉಡಾವಣಾ ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಪಶ್ಚಿಮ ಇರಾನ್ನಲ್ಲಿ ಇರುವಂತಹ ಕ್ಷಿಪಣಿ ಸಂಗ್ರಹಣಾ ಕೇಂದ್ರಗಳೇ ಇದಕ್ಕೆ ಟಾರ್ಗೆಟ್ ಆಗಿರುವಂತದ್ದು. ಕ್ಷಿಪಣಿಗಳನ್ನು ಸಂಗ್ರಹಣೆ ಮಾಡುವಂತಹ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಉಡಾವಣಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಕ್ಷಿಪಣಿಗಳನ್ನು ಉಡಾವಣೆ ಮಾಡುವಂತಹ ಒಂದು ಏರಿಯಾಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಆ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ಇರಾನ್ ಮೇಲೆ ದಾಳಿ ಮಾಡುವಂತಹ ವಿಡಿಯೋ ಇಸ್ರೇಲ್ ಈಗ ಬಿಡುಗಡೆ ಮಾಡಿದೆ. ಇನ್ನು ಇಸ್ರೇಲ್ ಈ ದಾಳಿ ಮಾಡೋದರ ಜೊತೆಗೆ ದಾಳಿ ಮಾಡಿರುವಂತಹ ವಿಡಿಯೋಗಳನ್ನು ಈಗ ಸಾರ್ವಜನಿಕಗೊಳಿಸಿದೆ. ಇನ್ನು ಅದೇ ರೀತಿಯಾಗಿ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಯಾವಾಗ ಇಸ್ರೇಲ್ ಮೇಲೆ ಇರಾನ್ ತಿರುಗಿ ದಾಳಿ ಮಾಡಿತ್ತು, ಇದಾದ ಬಳಿಕ ಇಸ್ರೇಲ್ ಈಗ ಒಂದಾದ ನಂತರ ಒಂದರಂತೆ ದಾಳಿ ಮಾಡ್ತಾ ಇದೆ. ಇರಾನ್ನಲ್ಲಿ ಕ್ಷಿಪಣಿ ಉಡಾವಣಾ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಈಗ ದಾಳಿ ಮಾಡ್ತಾ ಇದೆ. ಈ ಹಿಂದೆ ಪರಮಾಣು ಇಟ್ಟಿರುವಂತಹ ಸಂಗ್ರಹಗಾರ ಸ್ಥಳಗಳ ಮೇಲೆ ದಾಳಿ ಮಾಡಲಾಗ್ತಾ ಇತ್ತು. ಕೊಂಚದರಲ್ಲೇ ಒಂದು ಭಾರೀ ಅನಾಹುತ ತಪ್ಪಿದಂತಾಗಿತ್ತು. ಈಗ ಕ್ಷಿಪಣಿಗಳನ್ನು ಸಂಗ್ರಹಣೆ ಮಾಡಿ ಇಡುವಂತಹ ಒಂದು ಸಂಗ್ರಹಣಾ ಕೇಂದ್ರಗಳನ್ನೇ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ. ಉಡಾವಣಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇರಾನ್ ಮೇಲೆ ದಾಳಿ ಮಾಡಿರುವಂತಹ ವಿಡಿಯೋ ಇಸ್ರೇಲ್ ಬಿಡುಗಡೆ ಮಾಡಿದೆ. ಇನ್ನು ಇಸ್ರೇಲ್ ಹಾಗೂ ಇರಾನ್ ನಡುವೆ ಮುಂದುವರಿದ ಯುದ್ಧದ ನಡುವೆ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಕನ್ನಡಿಗರು ಪರದಾಟ ನಡೆಸ್ತಾ ಇದ್ದಾರೆ. ಕನ್ನಡಿಗರು ಇಸ್ರೇಲ್ಗೆ ತೆರಳಿದ್ರು, ಒಂದು ನಿಯೋಗ ತೆಗೆದುಕೊಂಡು ತೆರಳಿದ್ರು. ಈಗ ವಾಪಸ್ ಬರೋದಕ್ಕೆ ಅಂತ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಮಾನಗಳೇ ಇಲ್ಲದೆ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ತೆರಳಿದ್ದಂತಹ 18 ಮಂದಿ ನಿಯೋಗ ಪರದಾಡ್ತಾ ಇದೆ. ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ ಸೇರಿ ಹಲವರು ಇಸ್ರೇಲ್ಗೆ ತೆರಳಿದ್ರು. ಇನ್ನೋವೇಟಿವ್ ಟೆಕ್ನೋಗೆ ಅಂತ ತೆರಳಿದ್ದಂತಹ ನಿಯೋಗ ಈಗ ಅಲ್ಲೇ ಸಿಲುಕಿದೆ. ಸ್ಟಾರ್ಟಪ್ ಇನ್ನಿತರೆ ಅಧ್ಯಯನಕ್ಕೆ ತೆರಳಿತ್ತು ನಿಯೋಗ. ಫ್ಲೈಟ್ಗಳು ವಾಪಸ್ ಬರೋದಕ್ಕೆ ಇಲ್ಲದೆ ಅಲ್ಲಿಯೇ ಈಗ ಎಲ್ಲರೂ ಸಿಲುಕೊಂಡಿದ್ದಾರೆ. 5 ದಿನಗಳ ಹಿಂದೆ ಇಸ್ರೇಲ್ಗೆ ತೆರಳಿದ್ರು. ಇವತ್ತು ಬೆಳಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ದೂರವಾಣಿ ಮೂಲಕ ಮಾತನಾಡಿ ಎಲ್ಲರಿಗೂ ಧೈರ್ಯ ತುಂಬಿದ್ದಾರೆ. ಇನ್ನು ಸಿಎಂ ಅವರ ಆಪ್ತ ಕಾರ್ಯದರ್ಶಿಗಳು ಕೂಡ ದೂರವಾಣಿ ಮೂಲಕ ಕರೆ ಮಾಡಿದ್ದಾರೆ. ಡಿಸಿಎಂ ಕಚೇರಿಯಿಂದಲೂ ದೂರವಾಣಿ ಕರೆ ಮಾಡಿ ಸುರಕ್ಷಿತವಾಗಿ ವಾಪಸ್ ಕರೆತರುವಂತಹ